ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಎದ್ರ ಬಗ್ಗೆ ನೋಡೋದಾದರೆ ಕರ್ನಾಟಕದ ಸೆಕೆಂಡ್ ಪಿ ಯು ರಿಸಲ್ಟ್ ಬಗ್ಗೆ ಒಂದು ಮಹತ್ವದ ಸುದ್ದಿ ಬಂದಿದೆ ಅಂತಲೇ ಹೇಳ್ಬೋದು. ಹೌದು, ಒಂದು ಕೆಯಿಂದ ಇವತ್ತು ಬೆಳಗ್ಗೆ ತಾನೇ ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೆಕೆಂಡ್ ರಿಸಲ್ಟ್ ಬಗ್ಗೆ ಕುರಿತು ಏನು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಪ್ಡೇಟ್ಗಳಿಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಸೆಕೆಂಡ್ ಪಿ ಯು ರಿಸಲ್ಟ್ಗೋಸ್ಕರ ಕಾಯ್ತಿದ್ರು ಅವರಿಗೆಲ್ಲ ಒಂದು ಬೇಜಾರಾಗೋ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಸೆಕೆಂಡ್ ರಿಸಲ್ಟ್ನ ಪೋಸ್ಟ್ಪೋನ್ ಮಾಡಲಾಗಿದೆ. ಯಾಕೆ ಪೋಸ್ಟ್ಪೋನ್ ಮಾಡಲಾಗಿದೆ ಅನ್ನೋ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫಸ್ಟ್ ಏನು ನೋಟಿಫಿಕೇಶನ್ ಬಂದಿತ್ತು KE ಅವರಿಂದ ಅಂತಂದರೆ ಇದೇ ಏಪ್ರಿಲ್ 7 ಅಂದರೆ ಇವತ್ತು ಏಪ್ರಿಲ್ ಮಂಗಳವಾರ ಅಂದು ರಿಸಲ್ಟ್ ಬರುತ್ತೆ ಅಂತ ಹೇಳಿದರು. 11 ಗಂಟೆಯಿಂದ 3 ಗಂಟೆ ಒಳಗಡೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದರು. ಆದರೆ ರಿಸಲ್ಟ್ ದಿನ ಪೋಸ್ಟ್ಪೋನ್ ಮಾಡಿದ್ದಾರೆ. ಯಾಕೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಇವು ನೋಡ್ಬೋದು ಇಲ್ಲಿ. ರಾಜ್ಯ ವಿಧಾನಸಭಾ ಉಪಚುನಾವಣೆ ಹಿನ್ನೆಲೆಯಲ್ಲಿ ನಾಳೆ ಪ್ರಕಟವಾಗಬೇಕಿದ್ದ ದ್ವಿತೀಯ PUC ಫಲಿತಾಂಶವನ್ನು ಅಧಿಕೃತವಾಗಿ ಮುಂದೂಡಲಾಗಿದೆ. ಚುನಾವಣೆ ನೀತಿ ಸಂಹಿತೆಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಹೊಸ ದಿನಾಂಕವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಮಂಡಳಿ ತಿಳಿಸಿದೆ ಅಂತ ಹೇಳಿ ಕೆಯಿಂದ ಈ ನೋಟಿಫಿಕೇಶನ್ ಬಂದಿದೆ ಅಂತ ಹೇಳ್ಬೋದು ಇವತ್ತು ಬೆಳಗ್ಗೆನ. ಅದಲ್ಲದೆ ಇನ್ನೊಂದು ಏನಿತ್ತಪ್ಪ ಅಂತಂದರೆ ಯಾವ ರಿಸಲ್ಟ್ ಮಾಡೋಕ್ಕಿಂತ ಮುಂಚೆ ಅಂದರೆ ಒಂದು ಹಾಫ್ ಆನ್ ಅವರ್ ರಿಸಲ್ಟ್ ಇನ್ನೇನು ಅರ್ಧ ಗಂಟೆಲಿ ಬಿಡ್ತದೆ, ಅದಕ್ಕಿಂತ ಮುಂಚೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟಿನ ನೋಟಿಫಿಕೇಶನ್ ಸತನು ಎಲ್ಲರಿಗೂ ಒಂದು 3-4 ದಿವಸದಿಂದ ನೋಟಿಫಿಕೇಶನ್ ಹೋಗಿರುತ್ತೆ. ಆ ನೋಟಿಫಿಕೇಶನ್ ಸತನು ಹೋಗಿಲ್ಲ. ಹಿಂಗೆ ಬರ್ರಿ ಎಲ್ಲರೂ ಕರೀತಾರಲ್ಲ ಪ್ರೆಸ್ ಮೀಟಿಂಗ್ ಬಗ್ಗೆ ಮೀಡಿಯಾದವ್ರನ್ನ ಎಲ್ಲರನ್ನೂ ಆ ನೋಟಿಫಿಕೇಶನ್ ಸತನು ಹೋಗಿದ್ದಿಲ್ಲ. ಎಲ್ಲರಿಗೂ ಒಂದು ಡೌಟ್ ಇತ್ತು. ನಿನ್ನೆ ರಾತ್ರಿಯಿಂದ ಪ್ರೆಸ್ ಮೀಟ್ ಕರ್ಸೋರು ಸತನು ಇನ್ನೂ ಅನೌನ್ಸ್ ಮಾಡಿಲ್ಲ, ನಾಳೆ ರಿಸಲ್ಟ್ ಇರುತ್ತೋ ಇಲ್ವೋ ಅಂತ. ಆದರೆ ಬೆಳಿಗ್ಗೆ ಕೆಯಿಂದ ಒಂದು ನೋಟಿಫಿಕೇಶನ್ ಬಂತು, ಇವತ್ತು ರಿಸಲ್ಟ್ ಇರಲ್ಲ ಅಂತ ಹೇಳಿ. ಅಂದರೆ ಏಪ್ರಿಲ್ 7 ಮಂಗಳವಾರ ಅಂದರೆ ಇವತ್ತಂತೂ ರಿಸಲ್ಟ್ ಅಂತೂ ಬರಲ್ಲ. ಯಾರು ಕಾಯಕ್ಕೆ ಸತನು ಹೋಗ್ಬೇಡ್ರಿ. ಮುಂದ್ಗಡೆ ಒಂದು ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅನೌನ್ಸ್ ಮಾಡಿ ಕೂಡಲೇ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ನನ್ನ ಚಾನಲ್ನ ಮರೆದೇ ಸಬ್ಸ್ಕ್ರೈಬ್ ಮಾಡಿರಿ. ಅದಲ್ಲದೆ ಇನ್ನೊಂದೇನಪ್ಪ ಅಂತಂದರೆ ಯಾರು ಇದು ಟೆನ್ಷನ್ ಏನು ತೊಗೊಳಕ್ಕೆ ಹೋಗ್ಬೇಡ್ರಿ. ಹಬ್ಬ ಅಂದರೆ ಒಂದು ಮುಂದಿನ ವಾರ ಅಂತೂ ಇಲ್ಲ, ಅದು ಮುಂದಿನ ವಾರ ಅಂತೂ ರಿಸಲ್ಟ್ ಬಂದೇ ಬರುತ್ತೆ. ಅಲ್ಲಿವರೆಗೂ ಏನು ಟೆನ್ಷನ್ ಇಲ್ಲದೆ ಕಾಮಕ್ಕೆ ಕಾಯಿರಿ, ರಿಸಲ್ಟ್ ಬರುತ್ತೆ. ಅದಲ್ಲದೆ ಇದು ಕೂಡ ನಿಮ್ಮ ಫ್ರೆಂಡ್ಶಿಪ್ ಸತನು ಶೇರ್ ಮಾಡಿ, ಯಾರು ಇವತ್ತು ರಿಸಲ್ಟ್ ಬರುತ್ತೆ ಅಂತ ಕಾಯ್ತಿರ್ತಾರೋ. ಇದೇ ರೀತಿ ಅಪ್ಡೇಟ್ಗಳಿಗಾಗಿ ಮಧ್ಯಾಹ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.